Hello friends, welcome to the channel. ಇವತ್ತು ನಾನು 7th ಸೈನ್ಸ್ NCERT ಸಮ್ಮರಿನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಕ್ಲಾಸಲ್ಲಿ ಟೋಟಲ್ 16 ಚಾಪ್ಟರ್ಸ್ ಇದೆ. ಸೊ ಈ ವಿಡಿಯೋದಲ್ಲಿ 8 ಚಾಪ್ಟರ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ 8 ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರ್ ಇಸ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಈ ಚಾಪ್ಟರ್ ಅಲ್ಲಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತವೆ ಅಥವಾ ಅನಿಮಲ್ಸ್ ಯಾವ ರೀತಿ ಪ್ಲಾಂಟ್ಸ್ ಮೇಲೆ ಫುಡ್ಗೆ ಡಿಪೆಂಡ್ ಆಗಿದಾವೆ ಅನ್ನೋದ್ರ ಬಗ್ಗೆ ಇದೆ. ಸೊ ಈ ಚಾಪ್ಟರ್ ಅಲ್ಲಿ 4 ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದೆ. ಫಸ್ಟ್ ಒನ್ ಇಸ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂತ ಅಂದ್ರೆ ದ ಆರ್ಗನಿಸಮ್ಸ್ ಹೂ ಪ್ರಿಪೇರ್ ದರ್ ಓನ್ ಫುಡ್. ಎಕ್ಸಾಂಪಲ್ ಪ್ಲಾಂಟ್ಸ್ ತಮಗೆ ತಾನೇ ಓನ್ ಆಗಿ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ತವೆ. ನೆಕ್ಸ್ಟ್ ಹೆಟರೋಟ್ರೋಪ್ಸ್, ದ ಆರ್ಗನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಅದರ್ ಫಾರ್ ಫುಡ್. ಮೀನ್ಸ್ ಅನಿಮಲ್ಸ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಫುಡ್ಗೋಸ್ಕರ. ನೆಕ್ಸ್ಟ್ ಸ್ಯಾಪ್ರೋಟ್ರೋಪ್ಸ್, ಆರ್ಗಾನಿಸಮ್ ಟೇಕ್ ನ್ಯೂಟ್ರಿಷನ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸಸ್. ಅಂದ್ರೆ ಕೆಲವೊಂದು ಆರ್ಗಾನಿಸಮ್ಸ್ ಕೊಳೆತ ಪದಾರ್ಥಗಳ ಮೇಲೆ ಫುಡ್ಗೋಸ್ಕರ ಡಿಪೆಂಡ್ ಆಗಿರ್ತವೆ. ಅವನ್ನ ನಾವೇನಂತ ಹೇಳ್ತೀವಿ? ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಂಗೈ, ಬ್ಯಾಕ್ಟೀರಿಯಾ ಇವೆಲ್ಲಾನು ಕೂಡ ಸ್ಯಾಪ್ರೋಟ್ರೋಪ್ಸ್. ನೆಕ್ಸ್ಟ್ ಇನ್ಸೆಕ್ಟಿವೋರ್ಸ್, ದೀಸ್ ಆರ್ ಪಾರ್ಷಿಯಲಿ ಹೆಟರೋಟ್ರೋಪ್ಸ್. ಪಾರ್ಷಿಯಲಿ ಹೆಟರೋಟ್ರೋಪ್ಸ್ ಅಂತ ಯಾಕಂತ ಹೇಳ್ತೀವಿ ಅಂತ ಅಂದ್ರೆ ದೀಸ್ ಆರ್ ಪ್ಲಾಂಟ್ಸ್ ಬಟ್ ಡಿಪೆಂಡ್ಸ್ ಫಾರ್ ಫುಡ್ ಆನ್ ಅನಿಮಲ್ಸ್. ಓಕೆ, ಸೊ ಎಕ್ಸಾಂಪಲ್ ಡ್ರಾಸಿರಾ ಅಂಡ್ ನೆಪಂಥಿಸ್. ನೆಕ್ಸ್ಟ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಸೊ ಈ ಚಾಪ್ಟರ್ ಅಲ್ಲಿ ಡೈಜೆಷನ್ ಬಗ್ಗೆ ಇದೆ. ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ. Breakdown of complex substances into simpler substances is called, this process is called digestion. ಅಂದ್ರೆ ನಾವು ತಿಂದ ಆಹಾರದಲ್ಲಿರುವ ನ್ಯೂಟ್ರಿಯೆಂಟ್ಸ್ ನ ಅಂದ್ರೆ ಫಾರ್ ಎಕ್ಸಾಂಪಲ್ ಸಲೈವರಿ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ ಅಂದ್ರೆ ಸ್ಟಾರ್ಚ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ಫುಡ್ ಅಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ನ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಆಗ ನಮ್ಮ ಬಾಡಿಗೆ ತುಂಬಾ ಈಸಿ ಆಗುತ್ತೆ ಆ ನ್ಯೂಟ್ರಿಯೆಂಟ್ಸ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ. ಸೊ ಮೀನ್ಸ್ ಅದರಿಂದ ನಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ. ಸೊ ಆ ಪ್ರೊಸೆಸ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಡೈಜೆಷನ್ ಅಂತ ಹೇಳ್ತೀವಿ. ಸೊ ಈಗ ನಾವು ತಿಂದ ಆಹಾರ ಕೆಲವು ಬಾಡಿ ಪಾರ್ಟ್ಸ್ ಮುಖಾಂತರ ಅದು ಹೋಗುತ್ತೆ. ಆ ಪ್ಯಾಸೇಜ್ ಅನ್ನ ನಾವು ಅಲಿಮೆಂಟರಿ ಕೆನಾಲ್ ಅಂತ ಹೇಳ್ತೀವಿ. ಮೀನ್ಸ್ ದ ಓಲ್ಡ್ ಪ್ಯಾಸೇಜ್ through which food enters to the body and it involves mouth to anus. So this alimentary canal involves buccal cavity, esophagus, stomach, small intestine, large intestine and anus. Okay, so next salivary gland, liver, pancreas. So ಈ ಮೂರು glands, these are 3 glands, means ಗ್ರಂಥಿಗಳು. So these secretes digestive juice which is reason for digestion. ಸೊ ಈ ಡೈಜೆಸ್ಟಿವ್ ಜ್ಯೂಸಸ್ ಡೈಜೆಷನ್ ಆಗೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೀನ್ಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ನ ಸಿಂಪ್ಲರ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ ಡೈಜೆಸ್ಟಿವ್ ಜ್ಯೂಸ್ ಹೆಲ್ಪ್ ಮಾಡುತ್ತೆ. Next concept, ingestion. Ingestion means intake of food. The process of taking food into the body is called ingestion, and egestion means the process of removing waste from body is called egestion. Next teeth ಬಗ್ಗೆ ಇದೆ. Types of teeth ನಾವು ನೋಡಬಹುದು. Incisor ಅಂತ ಅಂದ್ರೆ ಬಾಚಿ ಹಲ್ಲುಗಳು. Canine means ಕೋರೆ ಹಲ್ಲುಗಳು. Premolar and molar. Premolar ಅಂದ್ರೆ ಪೂರ್ವ ದವಡೆ ಹಲ್ಲುಗಳು ಮತ್ತೆ ಮೋಲಾರ್ ಅಂದ್ರೆ ದವಡೆ ಹಲ್ಲುಗಳು. ಸೊ ಇಷ್ಟು ಮಾತ್ರ ಇದೆ ಈ ಕ್ಲಾಸಲ್ಲಿ. ನೆಕ್ಸ್ಟ್ ಸಲೈವಾ ಬ್ರೇಕ್ ಡೌನ್ಸ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ಸ್ಟಾರ್ಚ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟಮಕ್, ಎ ಥಿಕ್ ಲೈನಿಂಗ್ ಆಫ್ ಸ್ಟಮಕ್ ಪ್ರೊಡ್ಯೂಸ್ ಮ್ಯೂಕಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಡೈಜೆಸ್ಟಿವ್ ಜ್ಯೂಸಸ್. ಸೊ ಸ್ಟಮಕ್ ಅಲ್ಲಿ ಕೂಡ ಕೆಲವೊಂದು ವಿಲ್ಲೈಸ್ ಅಂತ ಪ್ರೆಸೆಂಟ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಥವಾ ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅದು ನಮಗೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಆಗೋದಿಕ್ಕೆ. ನೆಕ್ಸ್ಟ್ ದ ಲೆಂತ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಇಸ್ 7.5 meter and the length of large intestine is 1.5 meter. Villi are present in the small intestine to absorb the food materials. ಸೊ ಈ ವಿಲ್ಲೈಸು ಫುಡ್ ಅಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಲಿವರ್ ಇಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಇಟ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್. ಇದೆ ನಮ್ಮ ಬಾಡಿಲಿ ಇರುವಂತ ದೊಡ್ಡ ಗ್ರಂಥಿ ಅಂದ್ರೆ ಲಿವರ್. ಇಟ್ ಸೆಕ್ರೆಟ್ಸ್ ಬೈಲ್ ಜ್ಯೂಸ್ ವಿಚ್ ಬ್ರೇಕ್ಸ್ ಫ್ಯಾಟ್ಸ್. ಸೊ ಇದು ಕೂಡ ಫುಡ್ ಅಲ್ಲಿ ಇರುವಂತ ಫ್ಯಾಟ್ಸ್ ನೆಲ್ಲ ಬ್ರೇಕ್ ಮಾಡಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. Next topic, ruminants. So the grazing animals like cows, buffaloes and deer are known as ruminants, and this process of chewing food is called rumination. So ಈ animals ತಿಂದ ಆಹಾರನ ಚೀವ್ ಮಾಡ್ತವೆ ಮತ್ತೆ ಮೆಲ್ಕು ಆಗ್ತವೆ. ಅದಕ್ಕೋಸ್ಕರ ಇವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ರೂಮಿನೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಗ್ರಾಸ್ ಇಸ್ ರಿಚ್ ಇನ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಅನ್ನೋದು ಒಂದು ಕಾರ್ಬೋಹೈಡ್ರೇಟ್. ಅದು ಗ್ರಾಸ್ ಅಲ್ಲಿ ತುಂಬಾ ಇರುತ್ತೆ. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಅಮೀಬಾ ಬಗ್ಗೆ ಇದೆ. ಅಮೀಬಾ ಇಸ್ ಎ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್, ಏಕಕೋಶ ಜೀವಿ, ಫೌಂಡ್ ಇನ್ ಪಾಂಡ್ ವಾಟರ್. ಇಟ್ ಹ್ಯಾಸ್ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್ ಅಂಡ್ ವ್ಯಾಕ್ಯೂಲ್ಸ್.
ಇಟ್ ಕಾನ್ಸ್ಟೆಂಟ್ಲಿ ಚೇಂಜ್ ಇಟ್ಸ್ ಪೊಸಿಷನ್ ಆ್ಯಂಡ್ ಸೈಜ್. ಇದರಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ವ್ಯಾಕ್ಯೂಲ್ಸ್ ಇರುತ್ತೆ, ಆ್ಯಂಡ್ ದೆನ್ ಅದ್ರ ಪೊಸಿಷನ್ನ ಮತ್ತು ಬಾಡಿ ಸೈಜ್ನ ಯಾವಾಗಲೂ ಚೇಂಜ್ ಮಾಡ್ತಾ ಇರುತ್ತೆ ಅದು. ನೆಕ್ಸ್ಟ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇನ್ ಅಮೀಬಾ ಆರ್ ಕಾಲ್ಡ್ ಅಸ್ ಸೂಡೋಪೋಡಿಯಾ. ಸೊ ಇವನ್ನ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ನ ನಾವು ಏನಂತ ಹೇಳ್ತೀವಿ ಅಂದರೆ ಸೂಡೋಪೋಡಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಫುಡ್ ಈಸ್ ಡೈಜೆಸ್ಟೆಡ್ ಇನ್ ದ ವ್ಯಾಕ್ಯೂಲಲ್ಲಿ ಫುಡ್ಡು ಡೈಜೆಸ್ಟ್ ಆಗುತ್ತೆ ಅಮೀಬಾ ಒಳಗಡೆ. ನೆಕ್ಸ್ಟ್ ಚಾಪ್ಟರ್ ಫೈಬರ್ ಟು ಫ್ಯಾಬ್ರಿಕ್. ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಓದಿದ್ದೀವಿ, ಯಾವ ರೀತಿ ಫೈಬರ್ಸಿಂದ ಫ್ಯಾಬ್ರಿಕ್ಗೆ ಕನ್ವರ್ಟ್ ಮಾಡ್ತಾರೆ, ಆ ಪ್ರೊಸೆಸ್ಗಳನ್ನೆಲ್ಲ ಸ್ಟಡಿ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಸ್ವಲ್ಪ ಇದೆ, ಸಿಲ್ಕ್ ಕ್ಲಾತ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಇದೆ. ಸಿಲ್ಕ್ ಆ್ಯಂಡ್ ವೂಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಅನಿಮಲ್ಸ್. ಸಿಲ್ಕ್ ಮಾತಿಂದ ಮತ್ತು ವೂಲ್ ಶೀಪಿಂದ ನಾವು ಪಡ್ಕೊಳ್ತೀವಿ. ಸಿಲ್ಕ್ ವರ್ಮ್ಸ್ ಆರ್ ಕ್ಯಾಟರ್ ಪಿಲ್ಲರ್ಸ್ ಆಫ್ ಸಿಲ್ಕ್ ಮಾತ್. ಡ್ಯೂರಿಂಗ್ ದೇರ್ ಲೈಫ್ ಸೈಕಲ್ ದ ವರ್ಮ್ಸ್ ಸ್ಪಿನ್ cocoons of silk fibers. Silk fibers are made of a protein. ಅಂದರೆ ಸಿಲ್ಕ್ ವರ್ಮ್ಸ್ ಅಲ್ಲ, ನಮಗೆ ಗೊತ್ತು ಲೈಫ್ ಸೈಕಲ್ ಆಫ್ ಸಿಲ್ಕ್ ವರ್ಮ್. ಫಸ್ಟ್ ಎಗ್ ಇರುತ್ತೆ, ಎಗ್ಗಿಂದ ಕ್ಯಾಟರ್ ಪಿಲ್ಲರ್ ಆ್ಯಂಡ್ ದೆನ್ ಸಿಲ್ಕ್ ವರ್ಮು ಕಕೂನ್ನ ಸ್ಪಿನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಕೂನ್ ಅಂತ ಹೇಳಿದ್ರೆ ರೇಷ್ಮೆ ಗೂಡು. ಸೊ ಅದರಿಂದ ಫೈಬರ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾವು ಸಿಲ್ಕ್ ಫೈಬರ್ಸ್ನ ಮಾಡ್ತೀವಿ. ಸೊ ಆ ಪ್ರೊಸೆಸ್ನ ನಾವೇನಂತ ಹೇಳ್ತೀವಿ ಅಂದರೆ ರೀಲಿಂಗ್ ಆಫ್ ದ ಸಿಲ್ಕ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಟೇಕಿಂಗ್ ಔಟ್ ಥ್ರೆಡ್ಸ್ ಫ್ರಮ್ ದ ಕಕೂನ್ ಆರ್ ಯೂಸ್ಡ್ ಆಸ್ ಸಿಲ್ಕ್ ಈಸ್ ಕಾಲ್ಡ್ ರೀಲಿಂಗ್ ಆಫ್ ದ ಸಿಲ್ಕ್. ಸೊ ವೇವರ್ಸ್ ಏನು ಮಾಡ್ತಾರೆ, ಸಿಲ್ಕ್ ಥ್ರೆಡ್ಸಿಂದ ಸಿಲ್ಕ್ ಕ್ಲಾತ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇಷ್ಟು ಈ ಚಾಪ್ಟ್ರಲ್ಲಿದೆ. ನೆಕ್ಸ್ಟ್ ಚಾಪ್ಟರ್ ಈಟ್ ಅಂದರೆ ಉಷ್ಣತೆ. ಸೊ ಈ ಚಾಪ್ಟ್ರಲ್ಲಿ ನಮಗೆ ಟೆಂಪ್ರೇಚರ್ ಬಗ್ಗೆ, ಥರ್ಮೋಮೀಟರ್ ಬಗ್ಗೆ ಮತ್ತು ಟೈಪ್ಸ್ ಆಫ್ ಥರ್ಮೋಮೀಟರ್ ಬಗ್ಗೆ ಇದೆ. ಸೊ ಟೆಂಪ್ರೇಚರ್ ಅಂದರೆ ಏನಂತ ನೋಡೋಣ. ಟೆಂಪ್ರೇಚರ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆಫ್ ಆನ್ ಆಬ್ಜೆಕ್ಟ್. ಸೊ ಟೆಂಪ್ರೇಚರ್ ಅಂದರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ಪ್ಲೇಸ್ನ ಉಷ್ಣತೆ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಟೆಂಪ್ರೇಚರ್ ಅಂತ ಹೇಳ್ತೀವಿ. ಸೊ ಥರ್ಮೋಮೀಟರ್ ಈಸ್ ಎ ಡಿವೈಸ್ ಯೂಸ್ಡ್ ಫಾರ್ ಮೆಜರಿಂಗ್ ಟೆಂಪ್ರೇಚರ್. ಟೆಂಪ್ರೇಚರ್ನ ಯಾವುದು ಮೆಜರ್ ಮಾಡುತ್ತೆ ಅಂತ ಹೇಳಿದ್ರೆ ಥರ್ಮೋಮೀಟರ್. ಆ ಡಿವೈಸ್ನ ಥರ್ಮೋಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ 2 ಟೈಪ್ಸ್ ಆಫ್ ಥರ್ಮೋಮೀಟರ್ಸ್ ಇದೆ. ಒನ್ ಈಸ್ ಕ್ಲಿನಿಕಲ್ ಥರ್ಮೋಮೀಟರ್ ಆ್ಯಂಡ್ ಅನದರ್ ಒನ್ ಈಸ್ ಲ್ಯಾಬೊರೇಟರಿ ಥರ್ಮೋಮೀಟರ್. ಸೊ ಈ ಕ್ಲಿನಿಕಲ್ ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯೂಸ್ ಟು ಮೆಜರ್ ಬಾಡಿ ಟೆಂಪ್ರೇಚರ್. ನಮ್ಮ ದೇಹದ ಉಷ್ಣತೆಯನ್ನು ಮೆಜರ್ ಮಾಡೋದಕ್ಕೆ ಕ್ಲಿನಿಕಲ್ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ. ಇದನ್ನು ಹಾಸ್ಪಿಟಲ್ಸಲ್ಲೆಲ್ಲನೂ ಯೂಸ್ ಮಾಡ್ತಾರೆ. ದ ರೇಂಜ್ ಆಫ್ ದಿಸ್ ಟೆಂಪ್ರೇಚರ್ ಈಸ್ ಫ್ರಮ್ 35 ಡಿಗ್ರಿ ಸೆಂಟಿಗ್ರೇಡ್ ಟು 42 ಡಿಗ್ರಿ ಸೆಂಟಿಗ್ರೇಡ್. ಸೊ ಈ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ ರೇಂಜ್ ಎಷ್ಟಿರುತ್ತೆ ಅಂದರೆ 35 ಡಿಗ್ರಿಯಿಂದ 42 ಡಿಗ್ರಿವರೆಗೂ ಇರುತ್ತೆ. ನೆಕ್ಸ್ಟು ಲ್ಯಾಬ್ರೇಟರಿ ಥರ್ಮೋಮೀಟರ್. ಇದನ್ನು ನಾವು ಬೇರೆ ಬೇರೆ ಕಡೆ, ಮೀನ್ಸ್ ಹಾಸ್ಪಿಟಲಲ್ಲಿ ಬಿಟ್ಟು ಬೇರೆ ಕಡೆ ಯೂಸ್ ಮಾಡ್ತೀವಿ, ಲ್ಯಾಬ್ಸ್ಗಳಲ್ಲೆಲ್ಲನೂ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವ ರೀತಿ ರೇಂಜ್ ಇರುತ್ತೆ, ಟೆಂಪ್ರೇಚರ್ ರೇಂಜ್ ಇರುತ್ತೆ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್. ದ ನಾರ್ಮಲ್ ಟೆಂಪ್ರೇಚರ್ ಆಫ್ ಹ್ಯೂಮನ್ ಬಾಡಿ ಇಸ್ 37 ಡಿಗ್ರಿ ಸೆಲ್ಸಿಯಸ್. ಸೊ ಮನುಷ್ಯನ ದೇಹದ ಉಷ್ಣತೆ ನಾರ್ಮಲ್ ಟೆಂಪ್ರೇಚರ್ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ 37 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಫ್ಲೋ ಆಫ್ ಹೀಟ್. Heat flows from one object to other by 3 ways. These are conduction, convection and radiation. Heat flow ಆಗುತ್ತೆ. ಸೊ ಕೆಲವೊಂದು ಆಬ್ಜೆಕ್ಟ್ಸ್ಗಳಲ್ಲಿ ಕೆಲವೊಂದು ಥರ ಫ್ಲೋ ಆಗುತ್ತೆ. ಮೀನ್ಸ್ ಸಾಲಿಡ್ ಆಬ್ಜೆಕ್ಟ್ಸ್ಗಳಲ್ಲಿ ಹೀಟ್ ಒಂಥರ ಫ್ಲೋ ಆಗುತ್ತೆ. ಸೊ ಲಿಕ್ವಿಡ್ ಆಬ್ಜೆಕ್ಟ್ಸ್ಗಳಲ್ಲೇ ಹೀಟ್ ಫ್ಲೋ ಬೇರೆ ರೀತಿ ಇರುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಫ್ಲೋ ಆಫ್ ಹೀಟ್ ಅಂತ ಹೇಳ್ತೀವಿ. ಸೊ ಇನ್ ಸಾಲಿಡ್ಸಲ್ಲಿ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ಕಂಡಕ್ಷನ್. ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಐರನ್ ರಾಡ್ನ ಬಿಸಿ ಮಾಡ್ತಾ ಇದ್ದಾಗ ಹೀಟ್ ಹೈಯರ್ ಟೆಂಪ್ರೇಚರ್ ರೀಜನಿಂದ ಲೋಯರ್ ಟೆಂಪ್ರೇಚರ್ ರೀಜನ್ಗೆ ಹೀಟ್ ಫ್ಲೋ ಆಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಕಂಡಕ್ಷನ್ ಅಂತ ಹೇಳ್ತೀವಿ. ಇನ್ ಲಿಕ್ವಿಡ್ಸ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ಕನ್ವೆಕ್ಷನ್. ಸೊ ನೆಕ್ಸ್ಟ್ ನೋ ಮೀಡಿಯಮ್ ಈಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ರೇಡಿಯೇಷನ್. ಮೀನ್ಸ್ ಗ್ಯಾಸ್ ಮೀಡಿಯಮಲ್ಲಿ ಅಥವಾ ನೋ ಮೀಡಿಯಮ್ ಅಂದರೆ ವ್ಯಾಕ್ಯೂಮ್ ಪ್ಲೇಸಸ್ ಎಲ್ಲ ನಾವು ಹೀಟ್ ಕಂಡಕ್ಷನ್ ಆಗೋದನ್ನ ಏನಂತ ಹೇಳ್ತೀವಿ ಅಂದರೆ ರೇಡಿಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಮೆಟೀರಿಯಲ್ಸ್ ವಿಚ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್ ಆರ್ ಕಾಲ್ಡ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಯಾವ ಮೆಟೀರಿಯಲ್ಸ್ ತನ್ನ ಮೂಲಕ ಹೀಟ್ನ ಹಾದು ಹೋಗೋದಕ್ಕೆ ಬಿಡ್ತಾವೋ ಅದನ್ನು ನಾವೇನಂತ ಹೇಳ್ತೀವಿ, ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್. ಯಾವ ಮೆಟೀರಿಯಲ್ಸು ಶಾಖನ ಅಥವಾ ಉಷ್ಣತೆಯನ್ನು ತನ್ನ ಮೂಲಕ ಹಾದು ಹೋಗೋದಕ್ಕೆ ಬಿಡೋದಿಲ್ವೋ ಅವನ್ನ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್ಸ್ ಅಬ್ಸರ್ವ್ ರೇಡಿಯೇಷನ್ ದ್ಯಾನ್ ಲೈಟ್ ಕಲರ್ಡ್ ಆಬ್ಜೆಕ್ಟ್. ನಮಗೆ ಗೊತ್ತು ಬ್ಲ್ಯಾಕು ತುಂಬ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಿಕಾಸ್ ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್, ಬ್ಲ್ಯಾಕ್ ಅನ್ನೋದು ಡಾರ್ಕ್ ಕಲರು. ಸೊ ಅದು ಹೀಟ್ನ ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ವೂಲ್ ಇಸ್ ಪೂರ್ ಕಂಡಕ್ಟರ್ ಆಫ್ ಹೀಟ್, ಏನ್ಸ್ ವೂಲನ್ ಕ್ಲಾತ್ಸ್ ಕೀಪ್ ಅಸ್ ವಾರ್ಮ್ ಡ್ಯೂರಿಂಗ್ ವಿಂಟರ್. ಸೊ ನಾವು ವೂಲ್ನ ಯೂಸ್ ಮಾಡ್ತೀವಿ ನಾವು ವಿಂಟರ್ ಸೀಸನಲ್ಲಿ. ಏನಕ್ಕೆ ಅಂತಂದರೆ ಅದು ಪೂರ್ ಕಂಡಕ್ಟರ್ ಆಫ್ ಹೀಟ್, ಅದಕ್ಕೋಸ್ಕರ ನಾವು ವೂಲನ್ ಕ್ಲಾತ್ಸ್ನ ಯೂಸ್ ಮಾಡ್ತೀವಿ.
ಸೊ ನೆಕ್ಸ್ಟ್ ಚಾಪ್ಟರ್ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್. ಈ ಚಾಪ್ಟರ್ ಅಲ್ಲಿ ಆಸಿಡ್ಸ್ ಮತ್ತೆ ಬೇಸಸ್ ಪ್ರಾಪರ್ಟೀಸ್ ಬಗ್ಗೆ ನೋಡ್ತೀವಿ. ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ಆಸಿಡ್ಸ್ ಹುಳಿ ಆಗಿರ್ತವೆ ಮತ್ತೆ ಬೇಸಸ್ ಬಿಟರ್ ಇನ್ ಟೇಸ್ಟ್ ಮೀನ್ಸ್ ಕಹಿ ಆಗಿರುತ್ತವೆ. ಅಂಡ್ ಸೋಪಿ ಟು ಟಚ್. ಟಚ್ ಮಾಡೋದಕ್ಕೆ ಸೋಪಿ ಸ್ವಲ್ಪ ಸಾಫ್ಟ್ ಆಗಿರುತ್ತವೆ. ಸೊ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಸೊ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಬರುತ್ತೆ ನಾವು ಈಗ ಒಂದು ಸೊಲ್ಯೂಷನ್ ಅಸಿಡಿಕ್ ಬೇಸಿಕ್ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಲಿಟ್ಮಸ್ ಪೇಪರ್ ಅಂತ ನಮಗೆ ಒಂದು ನ್ಯಾಚುರಲ್ ಇಂಡಿಕೇಟರ್ ಸಿಗುತ್ತೆ. ಸೊ ಅದನ್ನ ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಅಸಿಡಿಕ್ ಸೊಲ್ಯೂಷನ್ಸ್ಗೆ ಇಟ್ಟಾಗ ಅದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಬೇಸಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಸಬ್ಸ್ಟೆನ್ಸ್ ವಿಚ್ ಆರ್ ನೈದರ್ ಅಸಿಡಿಕ್ ಆರ್ ನಾರ್ ಬೇಸಿಕ್ ಆರ್ ಕಾಲ್ಡ್ ನ್ಯೂಟ್ರಲ್ ಸೊಲ್ಯೂಷನ್ಸ್. ಸೊ ಯಾವುದೇ ಒಂದು ಸೊಲ್ಯೂಷನ್ ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಹೇಳ್ತೀವಿ ಅಂದ್ರೆ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಅಂದ್ರೆ ಈಗ ಯಾವುದೇ ಒಂದು ಸೊಲ್ಯೂಷನ್ ಅಥವಾ ಸಬ್ಸ್ಟೆನ್ಸ್ ನ ಆಸಿಡಿಕ್ ಇದೆಯಾ ಬೇಸಿಕ್ ನೇಚರ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಕೆಲವೊಂದು ಸಬ್ಸ್ಟೆನ್ಸ್ ನ ಯೂಸ್ ಮಾಡ್ತೀವಿ. ಅವನ್ನ ನಾವು ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ ಸ್ವಲ್ಪ ನ್ಯಾಚುರಲ್ ಇಂಡಿಕೇಟರ್ಸ್ ಇದಾವೆ. ಯಾವಂತ ಹೇಳಿದ್ರೆ ಲಿಟ್ಮಸ್. ಲಿಟ್ಮಸ್ ಇಸ್ ಎ ನ್ಯಾಚುರಲ್ ಇಂಡಿಕೇಟರ್ ಒಬ್ಟೈನ್ಡ್ ಫ್ರಮ್ ಲೈಚೆನ್ಸ್. ಸೊ ಇದೊಂದು ಪ್ಲಾಂಟ್. ಈ ಪ್ಲಾಂಟ್ ಇಂದ ಲಿಟ್ಮಸ್ ಅನ್ನೋ ಒಂದು ನ್ಯಾಚುರಲ್ ಇಂಡಿಕೇಟರ್ ನ ಯೂಸ್ ಮಾಡ್ತೀವಿ. ಇದು ಪೌಡರ್ ಕೂಡ ಸಿಗುತ್ತೆ ಮತ್ತೆ ಪೇಪರ್ ರೂಪದಲ್ಲೂ ಕೂಡ ಸಿಗುತ್ತೆ ನಮಗೆ. ನೆಕ್ಸ್ಟ್ ಚೀನಾ ರೋಸ್ ಈಸ್ ಒಬ್ಟೈನ್ಡ್ ಫ್ರಮ್ ಚೀನಾ ರೋಸ್ ಫ್ಲವರ್. ಈ ಫ್ಲವರ್ ಇಂದ ಚೀನಾ ರೋಸ್ ಅನ್ನೋದನ್ನ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ತೀವಿ. ಇಟ್ ಟರ್ನ್ಸ್ ಅಸಿಡಿಕ್ ಸೊಲ್ಯೂಷನ್ ಟು ಪಿಂಕ್. ಮೀನ್ಸ್ ಅಸಿಡಿಕ್ ಸೊಲ್ಯೂಷನ್ ನ ಅಲ್ಲಿ ಚೀನಾ ರೋಸ್ ನ ಹಾಕಿದಾಗ ಅದು ಪಿಂಕ್ ಕಲರ್ ಸೊಲ್ಯೂಷನ್ ಆಗಿ ಫಾರ್ಮ್ ಆಗುತ್ತೆ. ಅಂಡ್ ಬೇಸಿಕ್ ಸೊಲ್ಯೂಷನ್ ಟು ಗ್ರೀನ್. ಅಂದ್ರೆ ಚೀನಾ ರೋಸ್ ನ ಬೇಸಿಕ್ ಸೊಲ್ಯೂಷನ್ ಹಾಕಿದಾಗ ಅದು ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಟ್ರಲೈಸೇಷನ್. ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಇಸ್ ನೌನ್ ಎಸ್ ನ್ಯೂಟ್ರಲೈಸೇಷನ್. ಮತ್ತೆ ಒಂದು ಆಸಿಡಿಕ್ ಸೊಲ್ಯೂಷನ್ ಇದೆ ಮತ್ತೆ ಬೇಸಿಕ್ ಸೊಲ್ಯೂಷನ್ ಎರಡನ್ನ ಕಂಬೈನ್ ಮಾಡಿದಾಗ ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಸಾಲ್ಟ್ ಫಾರ್ಮ್ ಆಗುತ್ತೆ. ಅಂಡ್ ವಾಟರ್ in this process. So this process is called neutralization. ಈ process ನ ನಾವೇನಂತ ಹೇಳ್ತೀವಿ ಅಂದ್ರೆ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ವಾಟರ್. ಸೊ ಎಕ್ಸಾಂಪಲ್ ತಗೋಣ. HCl ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಬೇಸ್. ಇವೆರಡು ಕೂಡ ರಿಯಾಕ್ಟ್ ಮಾಡಿದಾಗ ನಮಗೆ NaCl ಒಬ್ಟೈನ್ ಆಗುತ್ತೆ. ಮೀನ್ಸ್ ಟೇಬಲ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಒಬ್ಟೈನ್ ಆಗುತ್ತೆ ಪ್ಲಸ್ ವಿತ್ ವಾಟರ್. ಓಕೆ. Next, neutralization in everyday life. So indigestion. Too much of an acid in the stomach cause indigestion. To relieve the pain, we take an antacid such as milk of magnesia as it contains magnesium hydroxide. So ನಮಗೆ ಕೆಲವೊಂದು ಸಾರಿ ಅಜೀರ್ಣ ಆಗುತ್ತೆ ಅಲ್ವಾ, ಊಟ ಏನಾದರೂ ಮಾಡಿದಾಗ ಅಜೀರ್ಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಆಸಿಡ್ ನಮ್ಮ ಹೊಟ್ಟೆಯಲ್ಲಿ ತುಂಬಾ ಆಸಿಡ್ ಉತ್ಪಾದನೆ ಆದ್ರೆ ಆವಾಗ ನಮಗೆ ಇಂಡೈಜೆಷನ್ ಆಗುತ್ತೆ. ಆಗ ನಾವು ಬೇರೆ ಯಾವ್ದಾದ್ರು ಆಂಟಾಸಿಡ್ಸ್ ನ ತಗೊಳ್ತೀವಿ. ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಇರುತ್ತೆ. ದಿಸ್ ಇಸ್ ಒನ್ ಬೇಸಿಕ್ ಸಬ್ಸ್ಟೆನ್ಸ್. ಆಸಿಡ್ ಮತ್ತೆ ಆಸಿಡ್ ಜೊತೆ ಬೇಸಿಕ್ ಸಬ್ಸ್ಟೆನ್ಸಸ್ ಆದಾಗ ಎರಡು ಕೂಡ ನ್ಯೂಟ್ರಲ್ ಆಗುತ್ತೆ. ಸೊ ಆಗ ನಮಗೆ ಆ ಪೇನ್ ಹೋಗುತ್ತೆ. ನೆಕ್ಸ್ಟ್ ಆಂಟ್ ಬೈಟ್. ವೆನ್ ಎನ್ ಆಂಟ್ ಬೈಟ್ಸ್ ಇಟ್ ಇಂಜೆಕ್ಟ್ಸ್ ಫಾರ್ಮಿಕ್ ಆಸಿಡ್ ಇನ್ ಟು ದ ಸ್ಕಿನ್ and it can be neutralized by rubbing the baking soda. ಇಲ್ಲಿ ನೋಡಿ ಆಂಟ್ ಬೈಟ್ ಆದಾಗ ಅದರಲ್ಲಿ ಫಾರ್ಮಿಕ್ ಆಸಿಡ್ ಅಂತ ಇರುತ್ತೆ. ಅದು ನಮ್ಮ ಸ್ಕಿನ್ಗೆ ಹೋದಾಗ ನಮಗೆ ಸ್ವಲ್ಪ ಒಂದು ಪೇನ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಬೇಕಿಂಗ್ ಸೋಡಾ, ಇದು ಬೇಸಿಕ್ ಆಗಿರೋದ್ರಿಂದ ಸೊ ಆಸಿಡ್ ಮತ್ತೆ ಬೇಸು ಎರಡು ಕಂಬೈನ್ ಆಗಿ ನ್ಯೂಟ್ರಲ್ ಆಗುತ್ತೆ. ಸೊ ಆ ಪೇನ್ ಎಲ್ಲ ರಿಲೀವ್ ಆಗುತ್ತೆ. ನೆಕ್ಸ್ಟ್ ಸಾಯಿಲ್ ಟ್ರೀಟ್ಮೆಂಟ್. ಪ್ಲಾಂಟ್ ಡು ನಾಟ್ ಗ್ರೋ ವೆಲ್ when the soil is either too acidic or too basic. When the soil is too acidic, it is treated with bases like quicklime or slaked lime. ಸೊ ನಮಗೆ ಯಾವುದೇ ಒಂದು ಮಣ್ಣಲ್ಲಿ ತುಂಬಾ ಅಸಿಡಿಕ್ ನೇಚರು ತುಂಬಾ ಜಾಸ್ತಿ ಆದ್ರೂ ಮತ್ತು ಬೇಸಿಕ್ ನೇಚರ್ ಜಾಸ್ತಿ ಆದ್ರೂ ಕೂಡ ಪ್ಲಾಂಟ್ಸ್ ಬೆಳೆಯೋದಿಲ್ಲ. ಅಲ್ಲಿ ಅಸಿಡಿಕ್ ಜಾಸ್ತಿ ಆದಾಗ ಸಾಯಿಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸಾಯಿಲ್ಗೆ ಕ್ವಿಕ್ ಲೈಮ್ ನ ಹಾಕ್ತಾರೆ ಅಥವಾ ಸ್ಲೇಕ್ಡ್ ಲೈಮ್ ನ ಹಾಕ್ತಾರೆ. ಇವೆರಡು ಬೇಸಿಕ್ ಸಬ್ಸ್ಟೆನ್ಸಸ್. ಸೊ ಆಗ ಆಸಿಡ್ ಜೊತೆ ಬೇಸಿಕ್ಸ್ ಕಂಬೈನ್ ಆಗಿ ನ್ಯೂಟ್ರಲ್ ಆಗುತ್ತೆ ಸಾಯಿಲ್. ನೆಕ್ಸ್ಟ್ ಇಫ್ ದ ಸಾಯಿಲ್ ಇಸ್ ಬೇಸಿಕ್, ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಆಡೆಡ್ ಟು ಇಟ್ಸ್ ನ್ಯೂಟ್ರಲೈಸ್ ಬೇಸಿಕ್ ನೇಚರ್ ಆಫ್ ಸಾಯಿಲ್. ಆರ್ಗ್ಯಾನಿಕ್ ಮ್ಯಾಟರ್ ನ ಆಡ್ ಮಾಡಿದ್ರೆ ಸಾಯಿಲ್ಗೆ ಸೊ ಬೇಸಿಕ್ ಜೊತೆ ಆಸಿಡ್ ಮಿಕ್ಸ್ ಆಗಿ ಏನಾಗುತ್ತೆ ಸೊ ನ್ಯೂಟ್ರಲ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಚೇಂಜಸ್ ಬಗ್ಗೆ ತಿಳ್ಕೊಂಡಿದೀವಿ, ರಿವರ್ಸಿಬಲ್ ಮತ್ತೆ ಇರಿವರ್ಸಿಬಲ್ ಅಂತ ಎಲ್ಲ ಹೇಳಿ. ಸೊ ಈ ಚಾಪ್ಟರ್ ಅಲ್ಲಿ ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜಸ್ ಬಗ್ಗೆ ನೋಡೋಣ. ಫಿಸಿಕಲ್ ಚೇಂಜ್ ಮೀನ್ಸ್ ಎ ಚೇಂಜ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಎ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಯಾವ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಆ ಸಬ್ಸ್ಟೆನ್ಸ್ ಅಲ್ಲಿ ಚೇಂಜ್ ಆದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಯಾವ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಸೈಜ್, shape, color or state of a substance. State means solid, liquid, gas. ಈ ಸ್ಟೇಟ್ಸ್
ಏನಾದರೂ ಚೇಂಜ್ ಆದರೆ ಅದನ್ನು ಏನಂತ ಹೇಳ್ತೀವಿ, ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಈ ಫಿಸಿಕಲ್ ಚೇಂಜಲ್ಲಿ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಈಗ ಯಾವುದೇ ಒಂದು ಸಬ್ಸ್ಟೆನ್ಸ್ನ ಸೈಜ್ ಚೇಂಜ್ ಆದರೆ ಅಥವಾ ಶೇಪ್ ಚೇಂಜ್ ಆದರೆ ಅದರಲ್ಲಿ ಅದು ಸಬ್ಸ್ಟೆನ್ಸ್ ಏನು ಚೇಂಜ್ ಆಗೋದಿಲ್ಲ, ಅದು ಶೇಪ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಯಾವುದೇ ಒಂದು ಹೊಸ ಥರದ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಿಲ್ಲ. ಸೊ ಅದನ್ನ ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆಮಿಕಲ್ ಚೇಂಜ್, ಎ ಚೇಂಜ್ ಇನ್ ವಿಚ್ ನೋ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್ ಇಸ್ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್ ಇಸ್ ಕಾಲ್ಡ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದರೆ ಈ ಚೇಂಜಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಬೇರೆ ಸಬ್ಸ್ಟೆನ್ಸ್ ಜೊತೆ ಆ್ಯಡ್ ಆದರೆ ಬೇರೆ ಇನ್ನೊಂದು ಮತ್ತೆ ಹೊಸದಾದಂಥ ಒಂದು ಸಬ್ಸ್ಟೆನ್ಸು ಫಾರ್ಮ್ ಆಗುತ್ತೆ. ಅದನ್ನು ನಾವು ಏನು ಹೇಳ್ತೀವಿ, ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್, ಅಂದರೆ ಕಬ್ಬಿಣ ತುಕ್ಕು ಹಿಡಿಯೋದನ್ನ ನಾವೇನಂತ ಹೇಳ್ತೀವಿ, ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಅಂದರೆ ಐರನ್ನು ವಾಟರ್ ಮತ್ತು ಮಾಯ್ಶ್ಚರ್ ಜೊತೆ ಸೇರಿ ರಸ್ಟ್ ಫಾರ್ಮ್ ಆಗುತ್ತೆ. ಸೊ ಇದು ಕೆಮಿಕಲ್ ಚೇಂಜ್. ನೆಕ್ಸ್ಟ್ ರಸ್ಟಿಂಗ್ ಆಫ್ ಐರನ್, ರಸ್ಟ್ ಬಗ್ಗೆ ನೋಡೋಣ. ದ ಪ್ರೊಸೆಸ್ ಆಫ್ ರಸ್ಟಿಂಗ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಈಕ್ವೇಶನ್. ನೋಡಿ, ಐರನ್ಗೆ ಆಕ್ಸಿಜನ್ ಮತ್ತು ವಾಟರ್ ಸೇರಿದಾಗ ರಸ್ಟ್ ಫಾರ್ಮ್ ಆಗುತ್ತೆ. ಸೊ ಐರನ್ ಅಂದರೆ Fe2 ಪ್ಲಸ್ ಆಕ್ಸಿಜನ್ O2 ಪ್ಲಸ್ ವಾಟರ್ H2O ಗಿವ್ಸ್ ರೈಸ್ ಟು ರಸ್ಟ್, ಮೀನ್ಸ್ ಐರನ್ ಆಕ್ಸೈಡ್ Fe2O3. ಸೊ ಇದು ರಸ್ಟಿಂಗ್ ಆಫ್ ಐರನ್ ಈಕ್ವೇಶನ್. Okay, next galvanization. The process of depositing a layer of zinc on iron is called galvanization. Means iron rust ಆಗಬಾರ್ದು ಅಂತ ಹೇಳಿ ಆ ಒಂದು ಐರನ್ ಮೇಲೆ ಒಂದು ಲೇಯರ್ನ ಜಿಂಕ್ ಲೇಯರ್ನ ಡೆಪಾಸಿಟ್ ಮಾಡ್ತಾರೆ. ಅದನ್ನು ನಾವು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಸ್ಟೈನ್ಲೆಸ್ ಸ್ಟೀಲ್ ಇಸ್ ಮೇಡ್ ಬೈ ಮಿಕ್ಸಿಂಗ್ ಐರನ್ ವಿತ್ ಕಾರ್ಬನ್ ಆ್ಯಂಡ್ ಮೆಟಲ್ಸ್ ಲೈಕ್ ಕ್ರೋಮಿಯಂ, ನಿಕ್ಕಲ್ ಆ್ಯಂಡ್ ಮ್ಯಾಂಗನೀಸ್. ಇಟ್ ಡಸಂಟ್ ರಸ್ಟ್. ನಾವು ನೋಡ್ಬೋದು ಸ್ಟೀಲ್ಸಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ. ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳಿದ್ರೆ ಅದು ಪ್ಯೂರ್. ಸೊ ಅದನ್ನು ನಾವು ಯಾವ್ಯಾವ ಮೆಟಲ್ಸ್ ಹಾಕಿ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅಂದರೆ ಕಾರ್ಬನ್, ಕ್ರೋಮಿಯಂ, ನಿಕ್ಕಲ್ ಆ್ಯಂಡ್ ಮ್ಯಾಂಗನೀಸ್. ಇದು ರಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ಚಾಪ್ಟರ್ ವೆದರ್ ಆ್ಯಂಡ್ ಕ್ಲೈಮೇಟ್. ವೆದರ್ ಅಂತ ಹೇಳಿದ್ರೆ ದ ಡೇ ಟು ಡೇ ಕಂಡೀಷನ್, ಅಂದರೆ ಪ್ರತಿನಿತ್ಯ ಅಟ್ಮಾಸ್ಫಿಯರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅದನ್ನು ನಾವು ವೆದರ್ ಅಂತ ಹೇಳ್ತೀವಿ. ಮೀನ್ಸ್ ಟೆಂಪ್ರೇಚರಲ್ಲಿ ಆಗ್ಬೋದು, ರೈನ್ಫಾಲ್ ಅಥವಾ ವಿಂಡ್ ಸ್ಪೀಡಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅದನ್ನು ನಾವು ವೆದರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೈಮೇಟ್. ಕ್ಲೈಮೇಟ್ ಅಂತ ಹೇಳಿದ್ರೆ ವಾಯುಗುಣ. ವೆದರ್ ಅಂದರೆ ಹವಾಮಾನ, ಕ್ಲೈಮೇಟ್ ಅಂದರೆ ವಾಯುಗುಣ. ದ ಆವರೇಜ್ ವೆದರ್ ಪ್ಯಾಟರ್ನ್ ಟೇಕನ್ ಓವರ್ ಎ ಲಾಂಗ್ ಟೈಮ್ ಈಸ್ ಕಾಲ್ಡ್ ಕ್ಲೈಮೇಟ್ ಆಫ್ ದ ಪ್ಲೇಸ್. ಅಂದರೆ ಒಂದು ವೆದರ್ ತುಂಬ ವರ್ಷಗಳ ವೆದರ್ನ ನಾವು ಅವರೇಜ್ ಆಗಿ ತಗೊಂಡ್ರೆ ಅದನ್ನು ಕ್ಲೈಮೇಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಡೆಸರ್ಟ್, ಅದು ಹಾಟ್ ಕ್ಲೈಮೇಟ್ ರೀಜನ್ ಅಲ್ವಾ, ತುಂಬ ಹಾಟ್ ಆಗಿರುತ್ತೆ ಆ ಪ್ಲೇಸ್, ಯಾವಾಗಲೂ ಕೂಡ ಹಾಟ್ ಇರುತ್ತೆ, ಬಿಸಿ ಇರೋದ್ರಿಂದ ನಾವು ಆ ರೀಜನ್ನ ಹಾಟ್ ಕ್ಲೈಮ್ಯಾಟಿಕ್ ರೀಜನ್ ಅಂತ ಹೇಳ್ತೀವಿ. ಕೆಲವೊಂದು ಕೋಲ್ಡ್ ಕ್ಲೈಮ್ಯಾಟಿಕ್ ರೀಜನ್ಸ್ ಇರ್ತವೆ, ಅಂದರೆ ತುಂಬ ವರ್ಷಗಳಿಂದ ಆ ಪ್ಲೇಸಲ್ಲಿ ಕೋಲ್ಡ್ ಕಂಡೀಷನ್ಸ್ ಇರೋದ್ರಿಂದ ಆ ಕ್ಲೈಮೇಟ್ ಅಂತ ಕೋಲ್ಡ್ ಕ್ಲೈಮ್ಯಾಟಿಕ್ ರೀಜನ್ಸ್ ಅಂತಾನೆ ಫಿಕ್ಸ್ ಮಾಡಿರ್ತೀವಿ. ಸೊ ಅದನ್ನು ನಾವು ಕ್ಲೈಮೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಚಾಪ್ಟರ್ ವಿಂಡ್ಸ್, ಸ್ಟಾರ್ಮ್ಸ್ ಆ್ಯಂಡ್ ಸೈಕ್ಲೋನ್ಸ್. ವಿಂಡ್ಸ್ ಮೀನ್ಸ್ ಗಾಳಿ, ಸ್ಟಾರ್ಮ್ಸ್ ಅಂದರೆ ಬಿರುಗಾಳಿ, ಸೈಕ್ಲೋನ್ಸ್ ಅಂದರೆ ಚಂಡಮಾರುತ. ಸೊ ವಿಂಡ್ ಅಂದ್ರೇನು? ದ ಮೂವಿಂಗ್ ಏರ್ ಇಸ್ ಕಾಲ್ಡ್ ವಿಂಡ್. ಅನ್ಇವನ್ ಈಟಿಂಗ್ ಆನ್ ದ ಅರ್ತ್ ಇಸ್ ದ ಮೇನ್ ಕಾಸ್ ಆಫ್ ವಿಂಡ್ ಮೂವ್ಮೆಂಟ್ಸ್ ಆ್ಯಂಡ್ ವಿಂಡ್ ಕ್ಯಾರಿಂಗ್ ವಾಟರ್ ವೇಪರ್ ಬ್ರಿಂಗ್ಸ್ ರೈನ್. ಅಂದರೆ ವಿಂಡಿಂದ ನಮಗೆ ಮಳೆ ಬರುತ್ತೆ. ನೆಕ್ಸ್ಟ್, ಆನ್ ಈಟಿಂಗ್ ಏರ್ ಎಕ್ಸ್ಪ್ಯಾಂಡ್ಸ್ and occupies more space, therefore warm air is lighter than cold air. ಅಂದರೆ ಏರ್ನ ನಾವು ಈಟ್ ಮಾಡಿದಾಗ ಅದು ಎಲ್ಲ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ, ಅಂದರೆ ಏರಲ್ಲಿರೋ ಪಾರ್ಟಿಕಲ್ಸ್ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಅದರಿಂದ ವಾರ್ಮ್ ಏರ್ ಇಸ್ ಆಲ್ವೇಸ್ ಲೈಟರ್ ದೆನ್ ಕೋಲ್ಡ್ ಏರ್. ನೆಕ್ಸ್ಟ್ ಸೈಕ್ಲೋನ್. ಸೈಕ್ಲೋನ್ ಅಂತ ಹೇಳಿದ್ರೆ ಚಂಡಮಾರುತ. ಸೈಕ್ಲೋನ್ ಇಸ್ ಎ ಸಿಸ್ಟಮ್ ಆಫ್ ವಿಂಡ್ಸ್ ರೊಟೇಟಿಂಗ್ ಇನ್ವರ್ಡ್ಸ್ ಬೈ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಇನ್ ಎ anti-clockwise direction in a particular area. So cyclone is known by different names in different parts of the world. It is called as hurricane in the America continent, and in Philippines and Japan it is called as a typhoon. The cyclones na hurricane anta ಹೇಳ್ತಾರೆ ಅಮೆರಿಕಾದಲ್ಲಿ, ಮತ್ತೆ ಜಪಾನಲ್ಲಿ ಮತ್ತೆ ಫಿಲಿಪೈನ್ಸ್ ಅಲ್ಲೆಲ್ಲ ಟೈಫೋನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಟಾರ್ನಾಡೋಸ್. ಟಾರ್ನಾಡೋಸ್ ಮೀನ್ಸ್ ಸುಂಟ್ರಗಾಳಿ. ಇಟ್ ಈಸ್ ಡಾರ್ಕ್ ಫನಲ್ ಶೇಪ್ಡ್ ಕ್ಲೌಡ್ ದಟ್ ಕಮಿಂಗ್ ಫ್ರಮ್ ಸ್ಕೈ ಟು ಗ್ರೌಂಡ್ಸ್. ಗಾಳಿ ಸುತ್ತಿ 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 ಕೋನ್ ಶೇಪ್ ಆಗಿ ಫಾರ್ಮ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ಇದನ್ನ ಫನಲ್ ಶೇಪ್ಡ್ ಕ್ಲೌಡ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಟಾರ್ನಾಡೋಸ್. ಸೊ ಇಷ್ಟು ಈ ಚಾಪ್ಟರ್ಸ್ ಬಗ್ಗೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಮುಂದಿನ 8 ಚಾಪ್ಟರ್ಸ್ನ ನಾನು ಇನ್ಕ್ಲೂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.